ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ದಿನ, ಈ ಭಾನುವಾರ ದಿನ ಅಂದರೆ ಶಕ್ತಿ ಜಾಸ್ತಿ ಬರಲಿ ಇದನ್ನೇ ಅರ್ಪಿಸೋಣ. ಈಶ್ವರ ಪಾರ್ವತಿಯಲ್ಲಿ ಪಗಡೆ ಆಡ್ತಿದ್ರು ಅನ್ನೋದು ಒಂದು ನಂಬಿಕೆ ಇದೆ. ನಾವಿವತ್ತು ಹೊರಟಿರೋದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಇದು ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. 2 ರೂಟ್ ಇದೆ, ನೀವು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನಿಮಗೆ. ಒಂದು ಕನಕಪುರ ರೂಟು, ಒಂದು ಮೈಸೂರು ರೂಟು. ಬಸ್ಸಲ್ಲಿ ಹೋಗಬೇಕು ಅಂದರೆ ಕಲಾಸಿಪಾಳ್ಯ ಹೋಗಿ ಅಲ್ಲಿಂದ ಬಸ್ ತೊಗೋಬೇಕಾಗತ್ತೆ ನೀವು ಕನಕಪುರ ರೂಟಲ್ಲಿ. ಮೈಸೂರು ರೋಡಿಗೆ ಬಂದರೆ ಸ್ಯಾಟಿಲೈಟಿಗೆ ಬಂದು ನೀವು ಬಸ್ ತೊಗೋಬೇಕಾಗತ್ತೆ. ಅಂದರೆ ಚನ್ನಪಟ್ಟಣ ಬಂದು ಅಲ್ಲಿಂದ ಇನ್ನೊಂದು ಬಸ್ ತೊಗೋಬೇಕು. ಈಗ ನಾವು ಚನ್ನಪಟ್ಟಣ ತಲುಪಿದ್ದೀವಿ, ನಮ್ಮ ಓನ್ ವೆಹಿಕಲ್ ಬಂದಿದ್ದೀವಿ. ಸೊ ನಾವು ಚನ್ನಪಟ್ಟಣ ತಲುಪಿದ್ದೀವಿ. ಇವಾಗ ಲೆಫ್ಟ್ ತೊಗೊಂಡ್ವಿ. ಇಲ್ಲೊಂದು ಕೆರೆ ಏರಿ ಸಿಗುತ್ತೆ, ಅಲ್ಲಿ ನಾವು ಏರಿ ಮೇಲೆ ಹೋಗಬೇಕು, ಲೆಫ್ಟ್ ಸೈಡ್ ರೋಡು. ನೀವು ಬೆಂಗಳೂರಿಂದ 1.5 2 ಅವರಲ್ಲಿ ನೀವು ಇಲ್ಲಿಗೆ ಆರಾಮಾಗಿ ತಲುಪಬಹುದು. ತುಂಬ ಈಸಿಯಾಗೆ ಬರುತ್ತೆ, ರೋಡ್ ತುಂಬ ಚೆನ್ನಾಗಿದೆ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಕೇಳೋದಾದರೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಪೇಡ್ ಅಂಥದ್ದು ಏನೂ ಕಾಣಿಸ್ಲಿಲ್ಲ ನಮಗೆ. ಸೊ ಹಾಗಾಗಿ ನೀವು ಎಲ್ಲಿ ಬೇಕಲ್ಲಿ ವೆಹಿಕಲ್ಲು ಪಾರ್ಕ್ ಮಾಡ್ಬೋದು. ನೋಡ್ಕೊಂಡು ಮಾಡಿ, ಯಾಕೆಂದರೆ ರಶ್ ಆದಾಗ ಏನಾಗುತ್ತೆ, ನೀವು ವೆಹಿಕಲ್ ಪಾರ್ಕ್ ಮಾಡೋಗಿರ್ತೀರ, ಹಿಂದೆಯಿಂದ ಬಂದು ಯಾರಾದರೂ ವೆಹಿಕಲ್ ಪಾರ್ಕ್ ಮಾಡಿಬಿಟ್ರೆ ಅವರೇನಾದರೂ ದರ್ಶನಕ್ಕೆ ಹೋಗಿದ್ರೆ ನೀವು ಗಾಡಿ ತೆಗಿಯೋಕ್ಕಾಗಲ್ಲ. ಸೊ ಹುಷಾರಾಗಿ ನೋಡಿಕೊಂಡು ಪಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇನ್ನು ಟೈಮಿಂಗ್ ಬಗ್ಗೆ ಹೇಳೋದಾದರೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮತ್ತು ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ಸಂಡೇ ಮಾತ್ರ ಬೆಳಗ್ಗೆ ಓಪನ್ ಆದರೆ ನೈಟ್ 8ಕ್ಕೆ ಕ್ಲೋಸ್ ಆಗೋದು. ಅರ್ಕೆ ಎಲ್ಲ ತುಂಬ ಜಾಸ್ತಿ ಇರುತ್ತಲ್ಲ ಕೊಡೋವಂಥವ್ರು, ಸೊ ಹಾಗಾಗಿ ಅವತ್ತು ತುಂಬ ರಶ್ ಇರುತ್ತೆ. ಇನ್ನೊಂದು ಏನಪ್ಪ ಅಂತ ಈಗ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ನಾನು ಅಲ್ಲಿ ಒಂದು ಅಜ್ಜಿ ಹತ್ರ ಬಯಸ್ಕೊಂಡಿದ್ದಾಯಿತು ನಾವು, ಯಾಕೆಂದರೆ ಹೂನೆಲ್ಲ ವೀಡಿಯೋ ಮಾಡ್ತಿದ್ದೀರಮ್ಮ ನೀವು ಅಂತಂದರು. ಒಂದೊಂದು ಹತ್ರ ಒಂದರ ದೃಷ್ಟಿ ಆಗಿಬಿಡುತ್ತೆ, ನಮ್ಮದು ವ್ಯಾಪಾರ ಆಗಲ್ಲ ಅಂತಂದರು. ಬನಶಂಕರಿ ದೇವಸ್ಥಾನದಲ್ಲಿ ನಮ್ಮನ್ನು ವೀಡಿಯೋ ಮಾಡಿ ಅಂತ ಒಬ್ರು ಅಂದರು. ಈ ಥರನೇ ಆ ಥರನೂ ಜನರಿರ್ತಾರೆ, ಈ ಥರನೂ ಜನರಿರ್ತಾರೆ, ಎಲ್ಲ ಥರ ಸಿಗ್ತಾ ಇರ್ತಾರೆ ನೋಡಿ ನಮಗೆ. ಈಗ ನಾವು ಕ್ಯೂ ಅಲ್ಲಿ ಬಂದಿದ್ದೀವಿ. ನಾವು 100 ರೂಪೀಸ್ ಟಿಕೆಟಿಗೆ ಬಂದ್ವಿ. ಫ್ರೀ ದರ್ಶನದ ಟಿಕೆಟೂ ಸಹ ಇದೆ. ತುಂಬ ರಶ್ ಇತ್ತು, ಸೊ ಹಾಗಾಗಿ ಇದಕ್ಕೆ ಬಂದಿದ್ದೀವಿ ನಾವು. ಈಗ ನಿಮಗೆ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಕೊಂಡ. ಈ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ, 5 ದಿನದ ಜಾತ್ರೆ. ಆವಾಗ ಇಲ್ಲಿ ಕೊಂಡದ ಸೇವೆಯೂ ಸಹ ಇರುತ್ತೆ, ತುಂಬ ವಿಶೇಷವಾಗಿರುತ್ತೆ. ಇಲ್ಲಿ 28 ಊರುಗಳಿಗೆ ಇದೇ ತುಂಬ ದೊಡ್ಡ ದೇವಸ್ಥಾನ ಇರೋವಂಥದ್ದು. ಸೊ ಹಾಗಾಗಿ ಅಷ್ಟು ಊರವರು ಸೇರಿ ಹಬ್ಬ ಮಾಡ್ತಾರೆ. ಯೋಚನೆ ಮಾಡ್ಕೊಳ್ಳಿ ಇನ್ನೆಷ್ಟು ಜನ ಸೇರ್ತಾರೆ ಅಂತ. ಎಷ್ಟು ವಿಜೃಂಭಣೆಯಾಗಿರುತ್ತೆ ದೇವಸ್ಥಾನ ಪೂಜೆ, ಅವತ್ತು ಹಬ್ಬ 5 ದಿನ ನಡೆಯುತ್ತೆ ಆಗ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಹರಕೆ ಮಾಡ್ಕೊಳ್ಳೋ ಅಂಥವ್ರು, ಈಗ ಮುಡಿ ಕೊಡ್ತೀವಿ ಅಂತ ಹರಕೆ ಮಾಡಿಕೊಂಡ್ರೆ, ಒಂದು ಸಲ ಮುಡಿ ಕೊಡ್ತೀವಿ ಅಂತ ಮಾಡಿಕೊಂಡ್ರೆ ನೀವು 3 ವರ್ಷ ಕೊಡಲೇಬೇಕಂತೆ. 1 ವರ್ಷಕ್ಕೆ ನಿಲ್ಲಿಸೋ ಆಗಿಲ್ಲ, 3 ಇಯರ್ಸ್ ಮಾಡಲೇಬೇಕು ಕಂಟಿನ್ಯೂಸ್ ಆಗಿ. ಆ ಥರ ಇರೋದು ಇಲ್ಲಿ. ಈ ಕಬ್ಬಾಳಮ್ಮ ತಾಯಿ ತಮಿಳುನಾಡಿನಿಂದ ಕುಟುಂಬ ಸಮೇತರಾಗಿ ಬರ್ತಾ ಇರಬೇಕಾದ್ರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ತುಂಬ ಇಷ್ಟ ಆಗಿ ನಾನು ಇಲ್ಲೇ ನೆಲೆಸ್ತೀನಿ, ಇಲ್ಲೇ ನೆಲೆಸಿ ಇಲ್ಲಿ ಬಂದವರಿಗೆಲ್ಲರಿಗೂ ನಾನು ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಿ ಇಲ್ಲೇ ನೆಲೆಸಿದ್ರಂತೆ. ಸೊ ಹಾಗಾಗಿ ಆ ದೇವರಿಗೆ ಕಬ್ಬಾಳಮ್ಮ ಅನ್ನೋ ಹೆಸರು ಬಂದಿದೆ. ಇಲ್ಲಿ ದೇವ್ರದ್ದು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆದರೂ ನಿಮ್ಗೆ ಸ್ಕ್ರೀನ್ ಮೇಲೆ ನಾನು ದೇವ್ರನ್ನ ಫೋಟೋ ಹಾಕಿದ್ದೀನಿ, ನೋಡ್ಬೋದು ನೀವು. ಇದು ನೋಡಿ, ಉತ್ಸವ ಮೂರ್ತಿ, ದರ್ಶನ ಮಾಡ್ಕೊಳ್ಳಿ ದೇವ್ರದ್ದು. ಕಬ್ಬಾಳಮ್ಮನ ನಿಮಗೇನು ಬೇಕದು ಬೇಡ್ಕೊಳ್ಳಿ. ಇದು ತುಂಬ ಶಕ್ತಿ ದೇವತೆ ಅಂತ ಹೇಳ್ತಾರೆ. ಏನೇ ತೊಂದರೆ ಇದ್ರೂ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಕಷ್ಟಗಳಿದ್ರೂ ಪರಿಹಾರ ಮಾಡ್ತಾಳೆ ಅಂತ ದೇವರು. ಇದು ಮೂಲ ದೇವರು ಅಂತ ಬರೆದಿದ್ರು. ಈಗ ನೀವು ದೇವ್ರನ್ನ ನೋಡಿದ್ರಲ್ವ, ಗಮನಿಸಿದ್ರೆ ನೀವು ಬೇಕಿದ್ರೆ ಹಿಂದೆ ಹೋಗಿ ಇನ್ನೊಂದು ಸಲ ಫೋಟೋ ಬೇಕಿರೋ ನೋಡಿ. ಅದು ಎಲ್ಲ ದೇವರುಗಳಿಗೂ ಇವಾಗ ಬೆಳ್ಳಿದು ಕಣ್ಣು, ಕಿರೀಟ ಅಂಥವೆಲ್ಲ ಹಾಕಿರ್ತಾರಲ್ಲ, ಈ ದೇವರಿಗೆ ವಿಶೇಷವಾಗಿ ಮೀಸೆ ಥರನೂ ಹಾಕಿದ್ರು. ನಮಗೆ ಗೊತ್ತಾಗಲಿಲ್ಲ ಯಾಕೆ ಅಂತ ಕೇಳಿದ್ವಿ, ಬಟ್ ಇಲ್ಲಿ ಉತ್ತರ ಕೊಡೋರು ಯಾರೂ ಸರಿಯಾಗಿ ಇಲ್ಲ, ಇಲ್ಲಿ ಹೇಳಲಿಲ್ಲ ನಮ್ಗೆ ಯಾರೂ ಕರೆಕ್ಟಾಗಿ. ಬಟ್ ಒಬ್ಬರು ಏನಂದರು ಅಂತಂದರೆ, ಇದು ಶಕ್ತಿ ದೇವತೆ ಮತ್ತು ಇದು ಗಂಡಸ್ತರ ಇದು ದೇವತೆ, ಇದು ಅಷ್ಟು ಶಕ್ತಿ ಇದೆ. ಆಮೇಲೆ ಇಲ್ಲಿ ರಾಕ್ಷಸನ ಕೊಂದ್ಲು ಆ ತಾಯಿ. ಸೊ ಹಾಗಾಗಿ ಆ ಥರ ಅಂದರು. ನಿಮಗೇನಾದರೂ ಸ್ಟೋರಿ ಏನಾದರೂ ಗೊತ್ತಿದ್ರೆ ಅಥವಾ ಏನಕ್ಕೆ ಅಂತ ಏನಾದರೂ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಏನು ಅಂತ ತಿಳಿಸ್ಬೋದು, ಕಮೆಂಟ್ ಮಾಡಿ ನಮಗೆ. ಈಗ ನಾವು ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದೀವಿ. ನಾನು ಹೇಳಿದ್ನಲ್ಲ ಆಗಲೇ, ಇದು ಶಕ್ತಿ ದೇವತೆ, ಈ ದೃಷ್ಟಿ ನಿವಾರಣೆಗೆ ಅದಕ್ಕೋಸ್ಕರ ಅಂತಲೇ ಇಲ್ಲಿಗೆ ವಿಶೇಷವಾಗಿ ಪೂಜೆಗೆ ಬರ್ತಾರೆ ಅಂತ. ನೋಡಿ ಇಲ್ಲಿ ನೀವು ನೋಡ್ಬೋದು, ದೇವಸ್ಥಾನದ ಸ್ಟಾಲ್ ಇದು. ಅಲ್ಲೂ ನಿಮ್ಗೆ ಉತ್ಸವ ಮೂರ್ತಿ ಇದ್ದತ್ರನೂ ನಿಮಗೆ ತಾಯ್ತಾ ನಿಂಬೆಹಣ್ಣು ಎಲ್ಲ ಕೊಡ್ತಾಯಿದ್ರು. ಇಲ್ಲೂ ಅಷ್ಟೇ, ಈ ಥರ ದೃಷ್ಟಿಗೊಂಬೆಗಳು ಮನೆಗೆ ಕಟ್ಟುವಂಥದ್ದು, ಮಕ್ಕಳಿಗೆ ತಾಯ್ತಾಗಳು, ಆಮೇಲೆ ಅದೇನೋ ಕಟ್ತಾರಲ್ಲ ಮನೆಗೆ, ಆ ಥರದ್ದೆಲ್ಲ ಥರದ್ದು ಮಾರ್ತಾಯಿದ್ರು ಅಲ್ಲಿ. ನೀವು ತೊಗೊಂಡು ಬೇಕಿದ್ರೆ ಹೋಗ್ಬೋದು. ಮೊದಲು ಈ ದೇವಸ್ಥಾನದಲ್ಲಿ ಒಂದು ಬಸವ ಇತ್ತಂತೆ, ಈಗ ಇಲ್ಲ ಅದು. ಸೊ ಹಾಗಾಗಿ ಅದರ ನೆನಪಿಗೋಸ್ಕರ ಇಲ್ಲೊಂದು ದೇವಸ್ಥಾನ ಸಹ ಕಟ್ಟಿಸಿದ್ದಾರೆ.
ಆಮೇಲೆ ನಾನು ಹೇಳಿದೆ ನಿಮಗೆ, ಹರಕೆ ಮಾಡ್ಕೊಳ್ಳೋರು 1 ವರ್ಷ ಅಲ್ಲ, ಇಲ್ಲಿ 3 ವರ್ಷ ಕಂಟಿನ್ಯೂಸ್ ಆಗಿ ಹರಕೆ ತೀರಿಸ್ಬೇಕಾಗತ್ತೆ ನೀವು, ಮುಡಿ ಕೊಡೋದಾಗಿದ್ದರೆ ಅಂಥದ್ದೆಲ್ಲವೂ. ಇನ್ನು ಕರೆಕ್ಟು. ಇನ್ನೊಂದು ವಿಶೇಷ ಏನು ಅಂದರೆ, ಇವಾಗ ಕಬ್ಬಾಳಮ್ಮನಿಗೆ ಇದು ಇನ್ನೊಂದು ನೋಡಿ, ಇದೂ ಬೀಗ ಎಲ್ಲ ಈ ಥರ ಕಟ್ಟಿದ್ರು. ನಾವು ನೋಡ್ದಂಗೆ ಈ ಥರ ಬೀಗ ಕಟ್ಟಿ ನೀರಿಗೆ ಎಸ್ದು ಬಿಡ್ತಾರೆ, ಕೀ ಎಲ್ಲ ಅಲ್ವಾ, ಸಿಗ್ದಾಗೆ ಅಂತ ಅಂದ್ಕೊಂಡ. ಬಟ್ ಇಲ್ಲಿ ಅದೇನು ಅಂತ ಗೊತ್ತಿಲ್ಲ, ಯಾರೂ ಹೇಳೋರು ಇರಲಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ಇದನ್ನೂ ಸಹ ಕಮೆಂಟ್ ಮಾಡಿ ಹೇಳಿ ನಮಗೆ ಏನದು ಅಂತ. ನೋಡಿ, ಇಲ್ಲೋ ದೇವಸ್ಥಾನದಲ್ಲಿ ಎಲ್ಲ ಈ ಥರ ದೃಷ್ಟಿಗೊಂಬೆ, ಶಕ್ತಿ ದೇವತೆ. ಇದು ಏನಂದರೆ, ಕೆಟ್ಟದು ಯಾರಾದರೂ ಏನಾದರೂ ಮಾಡಿದರೆ ಅದೆಲ್ಲ ನಿವಾರಣೆಗೋಸ್ಕರ ಅಂತಲೇ ಮಾಡುವಂಥದ್ದು. ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಮಂಗಳಾರತಿ ತಗೊಳ್ಳಿ. ಈಗ ನೆಕ್ಸ್ಟ್ ನಾವು ಹೊರಗಡೆ ಬಂದಿದ್ದೀವಿ. ಇಲ್ಲಿನ್ನೂ ಊಟದ ವ್ಯವಸ್ಥೆ ಮಾಡಿಲ್ಲ, ಹಾಲ್ ಕಟ್ತಾಯಿದ್ರು, ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದ್ರು, ಇನ್ನೂ ಆಗಿಲ್ಲ ಅದು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಇಲ್ಲಿ ಕಬ್ಬಾಳಮ್ಮನಿಗೆ ಮಾಡೋದು ವೆಜಿಟೇರಿಯನ್. ಇದು ಪಾರ್ವತಿ ಸ್ವರೂಪ, ಶಕ್ತಿ ದೇವತೆ ಪಾರ್ವತಿ ಸ್ವರೂಪ ಆಗಿರೋದ್ರಿಂದ ಈ ತಾಯಿಗೆ ಮೊಸರನ್ನ ಇಲ್ಲಿ ಬಂದು ನೆಲೆಸಿರೋದ್ರಿಂದ ಈ ಊರಿನ ಗ್ರಾಮ ದೇವತೆಗಳು ಇಬ್ಬರಿದ್ದಾರೆ. ಅವ್ರಿಗೆ ಹೇಳಿದ್ರಂತೆ, ನೀನು ಇಲ್ಲಿ ಬಂದು ನೆಲೆಸ್ಬಿಟ್ರೆ, ನೀನು ಫುಲ್ಲು ಶಕ್ತಿ ಇರೋವಂಥವಳು, ನೀನು ಬಂದು ನೆಲೆಸ್ಬಿಟ್ರೆ ನಮಗೇನು ಸಿಗುತ್ತೆ ಅಂತ. ಆಗ ದೇವ್ರು ಹೇಳಿದ್ರಂತೆ, ಏನೇ ಆಗಲಿ ನಾನು ಮೊಸರನ್ನ ಮತ್ತು ಬೆಲ್ಲದನ್ನ ಕೊಡೋದನ್ನು ನಾನು ಸ್ವೀಕರಿಸ್ತೀನಿ, ಇನ್ನು ಯಾವುದೇ ಪ್ರಾಣಿ ಬಲಿ ಬಂದರೂ ಅದು ನಿಮಗೆ ಅಂತ ಹೇಳಿದ್ರಂತೆ ಕಬ್ಬಾಳಮ್ಮ ದೇವಿ. ಸೊ ಹಾಗಾಗಿ ವೆಜಿಟೇರಿಯನ್ ಇಲ್ಲಿ ಕಬ್ಬಾಳಮ್ಮ, ಆಯಿತಾ. ಇಲ್ಲಿ ನೋಡಿದ್ರಲ್ಲ ನೀವು ಟಿಕೆಟು, ಇಲ್ಲಿ 10 ರೂಪೀಸ್ ಟಿಕೆಟ್ ಕೊಡೋದು. ಇಲ್ಲಿ ಒಳಗಡೆ ಹೋದರೆ ತಡೆ ಹೊಡೆಯೋದು ಅಂತ ಹೇಳ್ತಾರೆ. ಅಂದರೆ ನಿಮಗೇನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರೆ ಅಥವಾ ದೃಷ್ಟಿ ನಿವಾರಣೆಗೆ ಅಂಥವೇನಕ್ಕಾದರೂ ಇದ್ದರೆ, ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ದಿನ, ಈ ಭಾನುವಾರ ದಿನ, ಅಂದರೆ ಡೈಲಿ ಇರುತ್ತೆ ಇದು. ಭಾನುವಾರ ಹರಕೆ ತೀರಿಸೋರು ಜನ ಜಾಸ್ತಿ. ಸೊ ಹಾಗೆ ಅಲ್ಲಿಗೆ ಭೇಟಿ ಕೊಟ್ಟವರು ಈ ದೇವಸ್ಥಾನಕ್ಕೂ ಭೇಟಿ ಕೊಡ್ತಾರೆ. ಇನ್ನು ಹೊರಗಡೆ ಬಂದರೆ ನಾವು ಈ ಥರ ಅಂಕೋಲೆ ಕಡ್ಡಿ, ಆಮೇಲೆ ಬೇಲ್ದಣ್ಣು ಅಂತಾರಲ್ಲ, ಅದೆಲ್ಲ ಮಾರ್ತಾಯಿದ್ರು. ಈ ಅಂಕೋಲೆ ಕಡ್ಡಿನ ಈ ವಾಸ್ಕಾಲ್ಗೆ, ದೇವರ ಮನೇಲಿ ಮತ್ತು ಈ ಬೀರುಲೆಲ್ಲ ಇಡ್ತಾರೆ. ಈ ಬೇಲದಂಡನ್ನು ತಾಯಿಗೆ ಬಹಳ ಶಕ್ತಿ ಕೊಡುತ್ತಂತೆ, ಇದು ತುಂಬ ಪ್ರಿಯ ಅಂತಂದರು. ಫಸ್ಟು ಇದನ್ನು ಬಳಸ್ತಿದ್ರಂತೆ ಹಳೆ ಕಾಲದಲ್ಲಿ, ದೇವ್ರಿಗೆ ಇದನ್ನೇ ಅರ್ಪಿಸ್ತಿದ್ರಂತೆ. ಆಮೇಲೆಲ್ಲ ತೆಂಗಿನಕಾಯಿನ ಹೊಡಿತಿದ್ರಂತೆ. ಈಗ ಮತ್ತೆ ಇದನ್ನೇ ಶುರು ಮಾಡ್ಕೊಂಡಿದ್ದಾರೆ, ತಾಯಿಗೆ ಶಕ್ತಿ ಜಾಸ್ತಿ ಬರಲಿ ಇದನ್ನೇ ಅರ್ಪಿಸೋಣ ಅಂತ. ಇನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಆ ಥರ ಬೆಟ್ಟ ಇದೆ, ಅದು ಕಬ್ಬಾಳಮ್ಮನ ಬೆಟ್ಟ ಅಂತಂತಾರೆ. ಅದನ್ನು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ, ಹತ್ತಬೇಕು ಅಂತಂದರೆ ಮಿನಿಮಮ್ 2 ಅವರ್ಸ್ ಆದರೂ ಬೇಕು. ಸರಿಯಾದ ಸ್ಟೆಪ್ಸ್ ಎಲ್ಲ ಅಂತ ಏನೂ ಇಲ್ಲ, ನೀವು ಕಷ್ಟಪಟ್ಟು ಹತ್ತಬೇಕಾಗತ್ತೆ. ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ನೀವು ಮೇಲೆ ಹತ್ತಬೇಕು. ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಈಶ್ವರ ಪಾರ್ವತಿಯಲ್ಲಿ ಪಗಡೆ ಆಡ್ತಿದ್ರು ಅನ್ನೋದು ಒಂದು ನಂಬಿಕೆ ಇದೆ. ನಾವು ಈ ದೇವಸ್ಥಾನಕ್ಕೆ ಟಿಕೆಟ್ ತೊಗೊಳ್ಳೋ ಅಷ್ಟರಲ್ಲಿ 12:30 ಆಗೋಗಿತ್ತು. ಸೊ ಮಧ್ಯಾಹ್ನ ಬಿಸಿಲಲ್ಲಿ ಆ ಬೆಟ್ಟ ಹತ್ತಕ್ಕಾಗಲಿಲ್ಲ, ನಾವು ಹೋಗಲಿಲ್ಲ. ಸೊ ಬಟ್ ಏನಂದರೆ, ನಾವು ಬಂದಿದ್ವಲ್ಲ ಯಾರ್ಕೆ ಪ್ರೋಗ್ರಾಮಿಗೆ, ಅವರು ಬೆಳಗ್ಗೆನೇ ಹತ್ತಿದ್ರು, ಮಕ್ಕಳೆಲ್ಲರೂ ದೊಡ್ಡವರೆಲ್ಲರೂ. ತುಂಬ ಚೆನ್ನಾಗಿದೆಯಂತೆ ಬೆಟ್ಟ, ಕೋಟೆ ಎಲ್ಲ ಇದೆ ಅಂತಂದರು. ಚೆನ್ನಾಗಿದೆ, ನಿಮ್ಮ ಕೈಯಲ್ಲಿ ಆದರೆ ನೀವು ಬೇಗನೆ ಬಂದು ಹತ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.